ಹೇಳುತ್ತಾ ಮಾಡುವನೆಂಬುದು ಮನದೊಳಗೆ ಒಳದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಅಂತ ಹೇಳ್ತಾರ. ಶಿವನ ಡಂಗೂರ ಇಲ್ಲಿ ಏನ್ ಆಲಕತ್ತದ ಈ ಬೋಳೆಗಾಂವ್ ಗ್ರಾಮದ ಅಡವಿ ವಸ್ತಿಯಲ್ಲಿ ಇರ್ತಕ್ಕಂತ 7 ಮಕ್ಕಳ ತಾಯಿಯ ಒಂದು ಸೇವೆಯ ನಿಮಿತ್ತಗೋಸ್ಕರವಾಗಿ ಇಲ್ಲಿ ನಾವು ಕಾರ್ಯಕ್ರಮಕ್ಕೆ ಮಾಡಿ ಬಂದೇವಲ್ಲ. ಇಲ್ಲಿ ಏನ್ ಅನ್ಸ್ಲಕ್ಕಪ್ಪ ಅಂತಂದ್ರ ಈ ಸರ್ಜೋಳಿ ಏನ್ ಹಾಡಕ್ ಬಂದಿರ್ತಾರ ನೋಡು. ಹೌದು, ಅವ್ರು ಇವತ್ತು ನಮ್ಮ ವೈರಿಗಳಲ್ಲ, ಅವ್ರಿಗೆ ನಾವು ಒಂದೇ ಇಲ್ಲ, ನಾವ್ ಏನು ಒಂದೇ ಇಲ್ಲ. ಅವ್ರು ನಮ್ಮ ವೈರಿಗಳಲ್ಲ, ನಮ್ಮ ವೈರಿಗಳು ನಮ್ಮೂರೋಗಿ ಆಗನ್ಸಕತ್ತ ನನಗೆ ಇವತ್ತು. ಹೌದೌದು ಅಲ್ಲ, ಇಷ್ಟೊಂದು ಜಗ್ಗಾರಕ್ಕೊಂದು ಬದುಕತ್ತ ಬರ್ತೇನೆ ನಮ್ಮ ಗೌಡ್ತಿ. ಗೌಡ್ತಿ ಅಂದ್ರೆ ಹೆಂಗಪ್ಪ ಅಂತ ಕೇಳಿದ್ರೆ, ಗೌಡ್ತಿ ನಮ್ಮ ಅರಿ ಮುಡ್ಕೊಂಡು ಹೋಗತ್ತ ಮನೆಗೆ ಇವತ್ತ. ಈ ಹಾಲು ಮತ್ತ ಕಲಾ ಸಂಘದೊಳಗೆ ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು ಶಿವತ್ ಹಿಂಗೇನ್ ಇರ್ಬುದ. ಇಲ್ಲ ಇಲ್ಲ, ಭಗವಂತ ಬೀರ್ ದೇವರ ಮಾಡಿದ್ರೆ ಅಮೋಕ್ಷದ ಮುಖ್ಯ. ಯಾರಲ್ಲಿ ಏನು ಕಲಾ ಕೊಟ್ಟನೋ ಏನೋ ಗೊತ್ತಿಲ್ಲ. ಹೌದಾ, ಏನೋ ಪಂಚಮಸಾಲಿ ಸಮಾಜದೊಳಗೆ ಹುಟ್ಟಿಲ್ಲ ಗೌಡ್ತಿ. ಹೌದಾ, ಇವತ್ತು ಹಾಲು ಮಾತ್ರ ಕೀರ್ತಿಯನ್ನು ಮಾಡಿದ್ರೆ ಅಮೋಕ್ಷದ ಬೀರ್ ದೇವ್ರ. ಹೌದು, ಮುಗುಲೆತ್ತಕ್ಕೆ ಮೆರ್ಸ್ಲಾಕತ್ತಾಳ. ಹಂಗೊಂದು ಒಟ್ಟಟ್ಟು ಹೆಣ್ಣೆ ಇದ್ರು ಒಟ್ಟಟ್ಟು ಹಿಂಗ್ ಬರ್ತದ. ಹೌದು, ಹಿಂಗ ಕಾರ್ತದ. ಇನ್ನ 2 ಸಣ್ಣ 1 ಸಣ್ಣ ಬರ್ತಾವ ಗೌಡ್ತಿ. ನಮ್ಮನ್ನ ಸಾಯಿ ಹಿಡಿಬೇಡವ. ನಮ್ಮ ಗೌಡ್ರು ಮಾಡ್ಸೋಣ ಸಿದ್ಧ ಮಾತವ್ರು. ಹೌದು, ಸಣ್ಣಗೆ ಹಾಡ್ತಾರ. ಅವ್ರ ಏನು ಚಂದಾಗಿ ಹಾಡ್ತಾರ. ಹೌದು, ಆದ್ರೆ ನಮಗೆ ಹೆಂಟ ಹೇಳಕತ್ತಾವ ದಗದ. ಹೌದು ಇರ್ಲಿ. ಯಾಕಪ್ಪ ಅಂತ ಕೇಳಿದ್ರೆ ಮಾತಂದ್ರೆ ಹೆಂಗ ತಮ್ಮ ಹೆಂಗ್ರಪ್ಪ ಹಿಮ್ಮೇಳ ಹಾಡು. ಹಿಮ್ಮೇಳ ಏನು ದಗ್ಗ ಬಲೆ ಬಂದಲ್ಲವ ಬಸವರಾಜ ಗವಾಯಿ ಬೊಮ್ಮಾಯಿ. ಅವೊಂದು ಮಾತು ಹೇಳ್ದ. ಏನ್ ಹೇಳಪ್ಪ ಅಂತಂದ್ರೆ ಏನೇನೋ ಮಾತಾಡಿದ್ರಿ 3 ಫುಟಿನ ಮನುಷ್ಯ ಆತ ನನಗ. ಹೌದು, ಒಟ್ಟೆ ಕಡ್ಡಿ ಕೊಡಿದು ಬೆಂಕಿ ಹಚ್ಚುದು. ಮಗನ ಒಂದು ಊರಾಗ ನಿನ್ನ ಏನು ಚಂದನಪ್ಪ ಚಂದ ಮಾತಾಡ್ತಾನ ಆ ಗವಾಯಿದು. ಆ ಗವಾಯಿದು ಒಂದು ಮೂಲೆಯಾಗ ಮಗನ ನಿನ್ನ ಹೆಸರು ಚಲೋತ್ ಬರ್ಬೇಕಾಗಿತ್ತು. ಆ ಗವಾಯಿ ಹಂಗೆ ಹಿಂದೆ ಹಾಯಿಸ್ಕೊಂಡೇ ಹೇಳ್ತಾರೆ. ಹಂಗೇನು ಬೇಡ. ಅದಕ್ಕೆ ಹಿಂಗ್ ಏನಂತಾನ 3 ಫುಟಿನ ಮನುಷ್ಯ ಅಂತಕ್ಕಂತ ಮಾತು ಹೇಳ್ತಾನ. ಏನಾಯ್ತು? ಹೌದು, ಬುದ್ಧಿ ಬೇಕಲ್ಲ. ಬುದ್ಧಿ ಇರ್ಲಿಕ್ಕಪ್ಪ ಅಂದ್ರೆ ಬರೀ ತಲೆಯಾಗ ಲತ್ತಿದ್ರೆ ಕೆಲಸ ಏನ್ ಕೊಡ್ತಾವ. ಅಲ್ಲದೆ ತಗದ ಅಲ್ಲ, ಹೆಂಗಪ್ಪ 3 ಫುಟಿನ ಮನುಷ್ಯ ಅಂತಂದ್ರೆ ಒಂದು ಊರಾಗ ತಮ್ಮ ಹೆಂಗಿದ್ದೀರಪ್ಪ 3 ಫುಟಿನ ಮನುಷ್ಯನ ಕತಿ ಕೇಳು. ಆ ಮಗ ಅರಸರು ಬರ್ಸರಿ ಏನಾಗ್ತಾರ ಹುಲ್ಲ ನಾವ್ ಏನೋ ಮಾಡ್ದಾಗ ಮುಂದಿನ ಸರಿ ಮಾಡ್ತಾರವ ಮಾಡ್ತಿದ್ದ. ಅದಕ್ಕೆ ಹೆಂಗಪ್ಪ ಅಂತಂದ್ರೆ ಹೆಂಗಪ್ಪ ಬರೇ ಒಂದು ಊರಾಗ ಮನುಷ್ಯ ಬರೇ 2 ಫುಟಿನ ಮನುಷ್ಯ ಇದ್ದ ತಮ್ಮ. 1.5 ಫುಟಿನ ಮನುಷ್ಯ 1.5 ಫುಟಿನ ಮನುಷ್ಯ 2 ಫುಟಿನ ಮನುಷ್ಯ ಇದ್ದ. ಅವ್ನು ಲಗ್ನಾಗಿತ್ತು ಬರೋಬ್ಬರಿ ಹೇಳ್ತಾ 6 ಫುಟ್ ಎತ್ತಿದ್ಲು. ಹೌದು 6 ಫುಟ್ ಎತ್ತ ಹೆಣ್ಣ ಮಗಳಿದ್ದು. ಅವು ಮಕ್ಕಳಾಗಿರು ತಮ್ಮ 3 ಮಕ್ಕಳಿದ್ದು. ಹೌದು, ಒಂದ್ 2 ವರ್ಷದ ಒಂದು 4 ವರ್ಷದ ಒಂದು 6 ವರ್ಷದ ಮಕ್ಕಳು. ಹೌದು, ನೋಡ್ಲಾಕ್ ಬರೋಬ್ಬರಿ ಅಕ್ಕಿಗೆ ಇತ್ತು ತಮ್ಮ. ಅವನಂತೆ 2 ಫುಟಿನ ಇತ್ತು. ಆಟೆ ಇತ್ತು, ಖರೆ ಬುಟ್ಟಿ ಬಾಳ ಹೊಡೆದಿತ್ತವನಲ್ಲಿ. ಹೌದು, ಶಾಣೆ ಇತ್ತ ಸಾಲೆ ಶಾಣೆ ಇತ್ತು. ಹಿಂಗ ನಮ್ಮವ್ವ 7 ಮಕ್ಕಳ ತಾಯಿ ಮುಂದೆ ಹೆಂಗ ಜಾತ್ರೆ ನೋಡಿದೆ ಇವತ್ತ. ಹೌದು, ಆ ತರ ಜಾತ್ರೆ ಗ್ರಾಮದ ಬೋಳಗಾಂವ್ ಗ್ರಾಮದ ಊರೊಳಗೆ ಜಾತ್ರೆ ನಡೆದಿತ್ತು. ಜಾತ್ರೆ ನಡೆದ ಟೈಮ್ದಾಗ ಈ 10 ವರ್ಷದಿಂದ ಒಂದು ಕಂಪನಿ ನಾಟಕ ಅಂತ ಬರ್ತಿತ್ತು ತಮ್ಮ. ಹೌದು, ಬರ್ತಿತ್ತು ಕಂಪನಿ ನಾಟಕ. ಅವ್ ನಾಟಕ ಹೆಂಗಪ್ಪ ಅಂತಂದ್ರೆ ಬರೀ 3 ತಾಸಿನ ನಾಟಕ ಇದ್ದು. ಹೌದು, ಅವಕ್ಕ ಟಿಕೆಟ್ ಅಂತ ಇಟ್ಟಿದ್ರು. 10 ರೂಪಾಯಿ ಮುಂದೆ ಕೂತಾರ 200 ರೂಪಾಯಿ, ಹಿಂದೆ ಕೂತಾರ 50 ರೂಪಾಯಿ. ಹೌದು, ಅದಕ್ಕೆ ಹಿಂದೆ ಕೂತಾರ 20 ರೂಪಾಯಿ, ನಂದು ಮೇಲೆ ಕೂತಾರ 10 ರೂಪಾಯಿ. ಹೌದು, ಹಿಂಗೆ ಟಿಕೆಟ್ ಇತ್ತು ನೋಡು. ಅದು ಆ ಟೈಮ್ದಾಗ ಏನಾಗಿತ್ತಪ್ಪ ಅಂತಂದ್ರೆ ಊರ ಮಂದಿ ಎಲ್ಲಾರು ನಾಟಕ ನೋಡಿದ್ರೆ ಇನ್ನೊಂದು ಏನ ನಾಟಕ ಊರಾಗ ಇರೋದಿತ್ತು. ಹೌದು, ಅಂತ ಟೈಮ್ದಾಗ ಏನಾಗಿತ್ತಪ್ಪ ಅಂತಂದ್ರ ಹೆಣ್ಣು ಮಗಳು ಏನಂತ 2 ಫುಟಿನ ಮನುಷ್ಯ ಇದ್ದ ನೋಡು. ಹೌದು, ಅವ್ರು ಹೇಳ್ತಿದ್ರು ಸಂಘವಾತಿತ್ತು. ಸಂಘವಾಗಿ ವಾರಿ ಕೇಳ್ತಾರ ಊರಾಗ ಬೋಳೆಗಾಂವ್ ಗ್ರಾಮದ ಊರಾಗ ಏನಂತ ಕೇಳಿದ್ರು ಸಂಘವಾಕ್ಕಾಗ ಏನೋ ಸಂಘವ 2 ಫುಟಿನ ಗಂಡ 1.5 ಫುಟಿನ ಮಕ್ಕಳು. ಇದರಾಗೆ ಕಾಲ ಕಳೆದ ಆಯ್ತು ನೀನು. ಇದರಾಗೆ ಕಾಲ ಕಳೆದು ಸಾಯ್ಲಕತ್ತಿ. ಊರಾಗ ಕಂಪನಿ ನಾಟಕ ಬಂದಂತ 7 ಮಕ್ಕಳ ತಾಯಿ ಮುಂದ ಬಂದು 15 ದಿನ ಆಗಿಲ್ಲ. ಎಲ್ಲ ಊರೇ ಮುಗಿದಲ್ಲ. ಎಲ್ಲಾರು ನಾಟಕ ನೋಡ್ಯಾರ. ಕೊಡಿ ಇವತ್ತು ನಾವು ನಾಟಕ ನೋಡ್ಲಕ್ ಹೋಗು ನಡಿಯತ್ತಾರ. ಧೈರ್ಯ ಸೆಡು ಮಾಡ್ಕೊಂಡು ನಾಟಕ ನೋಡ್ಲಕ್ ಹೋಗಿ ಬರ್ನೇವ ಅಂದಾಗ ನಾಟಕ ನೋಡ್ಲಕ್ ಹೋಗಿ ಬರೋಣ ಅಂದಾಗ ಏನಂದ್ರೆ ಹೇಳ್ತಾರ ಸಂಘ ಕಡಬನ ಮಾಡಿ ಇವತ್ತು ಅಡಿಗೆ ಅದು ಮಾಡಿಸಿ ಮಕ್ಕಳಿಗೆ ಊಟ ಮಾಡಿಸಿ ನನಗೆ ಸೇರ್ತು ನಾಟಕ ನೋಡ್ಲಕ್ ಬರ್ತೀನಿ ಅಕ್ಕ. ಬೇಕಂದ್ರ ಗೆಳತರಿಗೆ ಮಾತು ಕೊಟ್ಲು. ಹೌದು, ಆ ಮಾತು ಮುಗಿದ ಮೇಲೆ ಬರೋಬ್ಬರಿ ತಮ್ಮ ಗಂಡು ಒಂದು ಮಾತು ಕೇಳ್ತಾಳ. 2 ಫುಟಿನ ಮನುಷ್ಯಾಗ ಮಗ ಕೇಳಲು ಸಂಘವಕ್ಕ ಗಂಡಗ ಬಸ್ಸು ಕೇಳ ಪಕ್ಕ. ಹೌದ್, 2 ಫುಟಿನ ಮನುಷ್ಯನ
ಗಂಡಗೇಳಿ ಕೇಳ್ತಾಳ ಹಿಂಗ್ರಿ ವಾರಿ ಕೇಳ್ತಾರೆ ಎಲ್ಲರೂ ಕುಡಿಯಾರ ಹೌದು ನಾಟಕ ನೋಡ್ಲಕ್ ಹೋಗೋಣಂದಾರ ಇವತ್ತ ಮಕ್ಕಳು ನೀವು ನೋಡ್ಕೊರಿ ನಾ ನಾಟಕ ನೋಡ್ಲಕ್ ಹೋಗ್ತೀನಿ ತಾಳಿಕಿ ನಾಟಕ ನೋಡಿ ಬರ್ತಾರ ಮಕ್ಕಳು ಸ್ವಲ್ಪ ಸಂಭಾಳಿಸ್ಬೇಕು ಅವ ಬಾಳ ಜಾವದಿದೆ 2 ಪುಟ್ಟಿನ ಮನುಷ್ಯ ಏನ್ ಮಾಡ್ದ ಅವಂದ ನೀನ್ ನಾಟಕ ನೋಡ್ಲಕ್ ಹೋಗಲೆಕ್ಕ ಹೌದು ಮತ್ತೆ ಇವ್ನ ಮಕ್ಕಳ 3 ತಗೊಂಡ್ ಹೋಗ್ತೇನ್ ಬಿಟ್ಟು ಹೋಗ್ತಾನವ ಆ ಮಕ್ಕಳ 3 ಮಂದಿ ನಾಟಕ ನೋಡ್ಲಕ್ ಕರ್ಕೊಂಡು ಹೋಗ್ತಾರ ನನ್ನ ಮೇಲೆ ಬಿಡ್ತು ಅಂದ ಆ ಹೆಣ್ಣು ಹೇಳು ಹೇಳ್ತಾರೆ ನೋಡ್ರಿ ಏನ್ 4 ವರ್ಷದಿಂದ 6 ವರ್ಷದಿಂದ ನೋಡ್ರಿ ಯಾಕು ನಾ 2 ನೀವು ನೋಡ್ಕೋರಿ ಹೌದು ಈ 2 ವರ್ಷದಿಂದ ಏನ್ ಮನಿ ಕೊಡ್ತೀವಿ ನೋಡ್ರಿ 1 ವರ್ಷದ ಪಾರ ಅದಕ್ಕೆ ನಾ ತಗೊಂಡ್ ಹೋಗ್ತೀನಿ ಅಂತ ಹೌದು ಆಯ್ತಾ ಹಂಗಾರೆ ಯಾಕೆ ತಗೋತೇಳಿ ಅವನು ವಿಚಾರ ಮಾಡ್ದ ಏನಂತ ವಿಚಾರ ಮಾಡ್ದ ಅವ ಬರಬರ್ತಾನ ಈಗಲೂ 10 ಗಂಟೆ ಕರಗಿತ್ತ ಅವಾಗನು ಹೊತ್ತಿದ್ದು ಹೌದು ಊಟ ಮಾಡೋ ಕಾಲಕ್ಕೆ ಹೋಗ್ತಾವ ಸಾಲೇನು ಹೋಗಿ ಬಿಡ್ತಾವ ಅದ್ರಾಗ ಗಡಬಡ ಗಡಬಡ ಮಾಡಿ ಮಕ್ಕಳಿಗೆ ಊಟ ಮಾಡಿಸಿ ಮನಸ್ಸಬೇಕನ್ನೋ 10 ಗಂಟೆ ಆಗಿತ್ತು ಹೌದು ಕರೆಂಟ್ ಹೋಗ್ಬಿಟ್ಟು ಆ ಟೈಮ್ನಾಗ ಇನ್ನೇನ್ ಮಾಡೋದು ಗೊತ್ತಾನ ಏನ್ ಮಾಡಿದ್ರಪ್ಪ ಆ 3 ಮಕ್ಕಳು ದಿನ ಯಾವ ಮಕ್ಕೋತಿದ್ರು ಹಂಗ ಹಾಕಿದ್ನಲ್ಲ ಹೌದು ಆ ಸಣ್ಣ ಮಗ ಏನ್ ಮಕ್ಕೋದಿಪ್ಪ ಅವನ ಬೇರೆ ಕಡೆ ಹಾಕಿ ಆ ಜಾಗದ ತಾ ಮಕ್ಕೋಣ ಹೋಗಿ ಆ ಕೂಸಿನ ಬೇರೆ ಕಡೆ ಹಾಕಿ ಆ ಕೂಸಿನ ಜಾಗ ತಾ ಮಕ್ಕೊಂಡ ಕೂಸಾಲೆ ತಾ ಮಕ್ಕೊಂಡು 10 ಗಂಟೆ ಕರೆಂಟ್ ಹೋಗ್ಬಿಟ್ಟು ಹೆಣ್ಮಗ ಹೋದ್ರು ಹಂಗೆ ದಾರ ತಂಗಿ ಬರೀ ಇದೇ ಮಾಡ್ಲಕತ್ತಲ್ಲ ಅನ್ನೋದಾಗ ಹೌದು ಬಂದಿ ಅಕ್ಕ ಅನ್ನೋದು ಅಕ್ಕ ಹಗಲ ಮೇಲೆ ಹಾಕೊಂಡ್ ನಡಿ ಕೂಸಿನ ಹಗಲ ಮೇಲೆ ಹಾಕೋಣ ಬಂತ ಬಿಟ್ಲು ಹೌದು ಅವಾಗ ಹೇಳ್ಬೇಕಿಲ್ಲ ನಾದಿನ ಹಾಕಿ ಕೊಡಿಯತ್ತ ಹೇಳೇ ಇಲ್ಲ ಕುರ್ಸಾಲ ಒಟ್ಟೆ ಹೇಳಲ್ಲ ಹೌದು ಏನಾಗೋದಾದ್ರೆ ಮಗಳಿಗೆ ಜೀವನದಾಗ ನಾನು ಎಂದೆಂದು ಹೊತ್ತಿದಲಿಕ್ಕೆ ಹೊತ್ತಿರಲ್ಲ ಅಂದಾಗ ಹೊತ್ಕೊ ಹಾಕಂದ್ರೆ ಏನಾಗೋದ ನಡಿಯಲ್ಲ ತಮ್ಮ ಹಲ್ವ ಮಂಡ ಬೇರೆ ಅವನು ಮಂಡ ಬೇರೆ ಮಾಡ್ತೇವೆ ಹೋದ ಮುಂದೆ ಟಿಕೆಟ್ ಚಾಲು ಇತ್ತಲ್ಲ ಅವ ಖುಷಿನಾಗ ತೋತಾರಿ ಹೆಗಲ ಮೇಲೆ ಹಾಕೊಂಡ ನಾಳೆ ಕರಗ ಮುಚ್ಚಾಳ ಮರಿ ಕುಡಿ ಖುಷಿನಾಗ ತೋತಾರಿ ತೋಳಿಲ್ಲ ಅವಾಗತ್ತಾನ ಮಗ ಏನಂದ ಏನ್ ಹೆಗಲ ಮೇಲೆ ಕೂತು ಬಂದದ ಅಲ್ಲ ಆರಾಮ್ ಟಿಕೆಟ್ ಇಲ್ಲ ಒಳಗೆ ಹೋಗಿ ಬರ್ತಲ್ಲ ಮನಗಂಡ ಆಯ್ತು ನಡಿಯ ಕೇಳ್ಕೊಂಡ್ ಹೋಗಿ ಇದೊಂದು ಲಾಭ ಆಯ್ತಲ್ಲ ಇದೊಂದು ಲಾಭ ಐತೆ ಕೇಳ್ಕೊಂಡ್ ನಾಟಕ ಚಾಲು ಆಯ್ತಮ್ಮ ಹೌದು ಇನ್ನು ಸೆರಗ ತೆಗೆದ ಅಂದ್ರೆ ನಾನು ನೋಡ್ತಾರ ಕೇಳ್ಕೊಂಡ್ರ ಸೀರಿ ಕಿಂಡೆಗೆ ನಾಟಕ ನೋಡಕ್ ಚಾಲು ಮಾಡ್ದ ಸೀರಿ ಸೆರಗಡೆಗೆ ನಾಟಕ ಚಾಲು ನೋಡಕತ್ತ ನಾಟಕ ನೋಡಕ್ ಚಾಲು ಮಾಡ್ದ ಬರೋಬ್ಬರಿ 1.5 ಗಂಟೆ ಮೂರು ತಮ್ಮ ಅಲ್ಲಿ ಇಂಟ್ರೋಲ್ ಕತ್ ಬಿಡ್ತಾವ ನಾಟಕ ಒಂದಕ್ಕೆ ಬಿಡ್ತಾರ ಒಂದಕ್ಕ ಕೈಗೆ ನಾಟಕ ಬಿಡ್ತು ಹೌದು ಅವಾಗ ಹೆಣ್ಮಗಳಂದು ಏನಕ್ಕ ಸಣ್ಣ ಸಣ್ಣ ಮಕ್ಕಳಿಗೆ ಊಟ ಮಾಡಿಸಿ ಬರುವಾಗ ಹೌದು ನಾವು ಊಟ ಮಾಡಿ ಬಂದಿರಿ ಹೊರಗೆ ಬಜ್ಜಿಯನ್ನು ಮಾಡಿರ್ತಾವ ತಿಂದು ಬರ್ತೀನಿ ನನ್ನ ಮಗನ ಜನ ನೋಡಿರ್ತಾರೆ ನಮ್ಮನೆ ಹಾಕಿದೆ ಆ ಹೆಣ್ಮಕ್ಳು ಗೆಳತರಿಗೆ ನೋಡಿ ಅಂದಾಗ ಹೌದು ಅವಾಗ ಹೆಣ್ಮಕ್ಳು ಏನಂತಾರೆ ಹೆಣ್ಮಕ್ಳ ಭಾವನೆ ಹೆಂಗಿರ್ತದ ಬಹಳ ಪ್ರೀತಿಯಿಂದ ಬಹಳ ಮೊದ್ಲು ಭಾವದ ಮಂದಿ ಬಹಳ ಮೊದಲು ಹೇಳ್ತಾರ ಹೌದು ಸಂಗಮ ನಿನ್ನ ಮಕ್ಕಳು ಬೇರೆ ಅಲ್ಲ ನನ್ನ ಮಕ್ಕಳು ಬೇರೆ ಅಲ್ಲ ಹೌದು ಏನತ್ತಿ ನೀನು ಗಡಬಡದಾಗ ಊಟ ಮಾಡಾರ ಬಂದಿ ನೋಡು ಹೌದಾ ಹೋಗಿ ನೀ ಬಜಿಗಿಸಿ ತಿಂದ ಬಾ ನಿನ್ನ ಮಗನ ತಗೋತೀವಿ ಅವಾಗ ಹೇಳ್ಬೇಕು ನೀ ಮಗ ಹೇಳೇ ಇಲ್ಲ ಏನಾದ್ರು ಆಗತ್ತ ಹಂಗೆ ಮಾಡಬೇರೆ ಹೌದು ಮತ್ತೊಬ್ರು ತೊಡಿ ಮೇಲೆ ತಗೊಳ್ಕೆ ಅವ್ರ ಹೆಣ್ಮಕ್ಳು ಹಾಕೋಕ್ ಕೂತ್ರು ಅಲ್ಲಿನೂ ಸುಮ್ಮನೆ ಕೂತ ಅಲ್ಲಿನ ಮಗ ಗಪ್ ಕೂತ ಏನಂತ ಮನಸ್ಸಿನಾಗ ಏನಂತ ಏನ್ ಹೇಳ್ತಿ ಅಲ್ಲಿನ ಮೇಲೆ ಕೂತು ಬರುದಂಗ ಅಲ್ಲ ಹೌದು ಟಿಕೆಟ್ ಇಲ್ಲದೆ ಒಳಗೆ ಬರುದಂಗ ಅಲ್ಲ ಹೌದು ಮತ್ತೊಬ್ರು ಹೆಣ್ಮಕ್ಳು ತೊಡಿ ಮೇಲೆ ಮಕ್ಕೋಬೇಕ್ರಿ ಇದೇ ಅಂತ ಸುಖ ಆಗ್ತಾನ ಹೌದ್ರ ಕೂರ್ಸಾಲೆ ಬೀಜ ನಾಟಕ ಬರೋಬರ್ ಚಲ ಐತಿ ಹೆಣ್ಮಕ್ಳು ಸುಮ್ ಕುಂದ್ರಲ್ಲ ಏನಾಗ್ತಾರಲ್ಲ ಹೌದು ಹೆಣ್ಮಕ್ಳದಾಗ ಹೊಟ್ಟೆ ಮಾತು ಏನಾರ ಹೇಳ್ತಾರ ಹೌದು ಹೌದಾ ಆ ಸಣ್ಣ ಮಾತಾಡ್ಕೊತ ಒಂದು ವಿಚಾರ ಮಾಡಿ ಏನಂದ್ರ ಅವ್ರು ಏನಂದ್ರು ಈ ಸಣ್ಣವ್ರ ಮಕ್ಳು ಅದ್ರ ಗಂಡನು ಆಕೆ ಮಕ್ಕಳು ಆಕೆ ಕತ್ತಡ ನೋಡು ಬಹಳ ಚಲೋ ಐತಿ ಮಕ್ಳು ಅಂತಂದ್ರು ಹೌದು ಅನ್ಕೋತ ಸಣ್ಣಗೆ ಸೆರಗಿನ ಕೈ ಹಾಕಿ ಮೂತಿ ಮೇಲೆ ಕೇಳ್ತಾರ ತಮ್ಮ ಗಾರ್ಡನ್ ನೋಡು 10 ಕೊಡ್ಸಾಲೆ ಸುಳ್ಳು ಮಗನು ಗಾರ್ಡನ್ ಬೋಳ್ಬೋದು ಹತ್ಲಕತ್ತು ಹೌದು ಅವಾಗ ಜಾರಿ ಸುಳ್ಳು ಹೆಣ್ಮಕ್ಳು ಹತ್ತಾರ ಒಂದು ಮಾತ ಏನಂದ್ರು ಹುಚ್ಚನ ಆಯ್ತೆ ಮಕ್ಕಳು ಆಯ್ತೆ ನೀವು ಆಯ್ತೆ ನೀವೇ ಬನ್ನಿ ನೀವೇ ಹೊತ್ಕೊಂಡ್ ಬಂದಾರ ಆ ಕೂಸಿನ ತಗೊಂಡ ಆ ಕೂಸಿನ ಗದ್ಲ ನೀನೇ ಬಂದಿ ಆ ಕೂಸಾಲ ಇದು ಯಾವ್ದ್ರ ಕೆಲ್ಸಪ್ಪ ಅಂತಂದ್ರ 3 ಫುಟ್ನ ರಂಜನ ಮಗನ ಕ್ಯಾಂಡ್ರ ಮೇಲೆ ಹೆಗಲ ಮೇಲೆ ತುಂಬ್ರವ್ರೆ ಹೌದು ಮತ್ತೊಬ್ರು ತೊಡೆ ಮೇಲೆ ಮುಕ್ಕೊಳ್ಳವ್ರೆ ನಾಟಕ ಮತ್ತೆ ಶಿಸ್ತಾಗೆ ನೋಡವ್ರೆ ಮತ್ತೆ ಊದ್ತಿದ್ದಂದ್ರೆ ಕೂತಿರ್ಲಿಕ್ಕಂದ್ರೆ ಎದಕ್ಕೆ ಬಂತು ಜಾಸ್ತಿ ಗಟ್ಟದಂಡಿಗೆ ಬಿದ್ದವ್ರೆ ಗಟ್ಟದಂಡಿಗೆ ಬೀಳುವಂತ ಯಾವರಕ್ಕ ತಮ್ಮ ಹೇಗಿರ್ಬೇಕು ಮಾತ ಹೌದು ಹ್ಯಾಂಗಿರ್ಬೇಕು ಮಾತ ಹ್ಯಾಂಗಿರ್ಬೇಕ್ರಿಪ್ಪ ನುಡಿದರ ಮುತ್ತಿನ ಹಾರದಂಗಿರ್ಬೇಕು ಹೌದು ನುಡಿದರ ಸ್ಫಟಿಕದ ಸಲಾಕ್ತಿ ಅಂತ ಇರಬೇಕು ಹೌದು ನುಡಿವರೆಗಾಗಿ ನಡೆಯದಿದ್ದರೆ ಎಂತೊಲಿವರ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಹೌದು ಮುಂದಿನ ಪರಾಗ ಬಂದು ಬಸವರಾಜನ ಅವರು ಚಲೋ ಮಾಡ್ತಾನ ರಂಗವ ದುರ್ಗವ ಸೆಡ್ಗವ ನಿಂಗವ ನೀಲವ ಅವ್ರು ಚಲುವೆ ಆ ಮಗ ಏನ್ ಚಾಲು ಮಾಡೋರು ನಾವು ಸೇಡಿ ಬಿಡು ಮಕ್ಕಳು ನಾವು ಅಲ್ಲಲ್ಲ ಹೌದಾ ಎಲ್ಲರೂ ಗುಡ್ಡಿ ಬಾರಿಸಬೇಕು ಈ ಮಗ ಇಲ್ಲಿ ಗುಡ್ಡಿ ಹೆಂಗ ಬರಸ್ತಾನ ನಡೆಯಲಿ ನಾವು ಬಿಡುವುದ ಇನ್ನೊಂದು ಮಾತು ಏನಾಯ್ತಪ್ಪ ಅಂತ ಕೇಳಿದ್ರು ತಮ್ಮ ಏನಾಯ್ತ್ರಿಪ್ಪ ಅದು ಎಂತ ಯಾವ ರೀತಿಪ್ಪ ಇಲ್ಲ ಸತ್ಸಂಗದಾಗ ಕೂಡಿರ್ತಕ್ಕಂಥ ದೈವಕ್ಕ ಹಿರಿಯರಿಗೆ ಮತ್ತೊಂದು ಮಗದೊಮ್ಮೆ ನಮಸ್ಕಾರ ಯಾಕೆ ಮಾತು ಹೇಳ್ಬೇಕಾಗ್ಯದಂದ್ರೆ ಯಾಕೆ ಹೇಳೋದು ಪ್ರತಿದಿನ ಕಾರ್ಯಕ್ರಮ ಇರೋದ್ರಿಂದ ಈ ಗೌರ್ತಿ ಹಿಂದೆ ಹೋದ್ರಿ
ಮತ್ತೆ ಮಾತಾಡೋದ್ರಿಂದ ನಮ್ಮ ಎಲ್ಲ ಸೂರ್ ಮೆತ್ತಗಾಗ್ಯಾವ ಎಲ್ಲ ಬಗೆ ಹರಿದ ಆದ್ರ ಕಡೆ ರೊಕ್ಕ ಕೊಟ್ಟಿರ್ತಾರಪ್ಪ ಅಂತಂದ್ರೆ ಜಾತ್ರೆ ನೀವು ಕರ್ಸಿರ್ತಾರ ಅಂದ್ರ ಹೌದು ನಮಗೆ ನೀವು ಹೊಸಬ್ರತ್ ನೀವು ತಿಳ್ಕೊಂಡಿರ್ತೀರಿ. ಹೌದು ಹೌದು ನಾವೇನು ಹೊಸಬ್ರಲ್ಲ, ದಿನ ಹೈಬ್ರೇ ನಾವು. ಹೌದು ಹಾಗಾಗಿ ಬಂದು ನಿಮ್ಮೂರು ಬಂದು ನಾವ್ ಏನ್ ಕೆಲಸ ಮಾಡ್ಬೇಕಾಗೈತಿ, ಮಾಡಬೇಕಾಗೈತಿ. ಅಲ್ಲಿ ಏನು ದುಡಿಬೇಕಾಗ್ಯದ, ದುಡಿಯಬೇಕು. ಪಗಾರ ತಕ್ಕಂಗ ದುಡಿಲೇಬೇಕಾಗ ಇರೋದಿಲ್ಲ ಪಗಾರ ಅದು ಎಂದೂ ತಪ್ಪುದಲ್ಲ. ಹೌದು ಹೌದು ಅದಕ್ಕಾಗಿ ನೀವು ನಮ್ಮ ಮಾತು ಏನ್ ಹೇಳ್ತೀರಪ್ಪ ಅಂತಂದ್ರೆ ಗುರು ಶಿಷ್ಯರ ಬಗ್ಗೆ ಬಹಳ ಚಂದ. ಗುರುವ ಶಿಷ್ಯರು ಹಿರಿಯರು ಹಾಕೊಟ್ಟ ಮಾರ್ಗನ ಹಾಕಿಕೊಟ್ರೆ ಹೌದು ಅಗ್ದಿ ಎರಿ ಹೊಲತ ಹಿಡಿದು ಭಾಗ್ಯನಂತ ನಮ್ಮ ಕಡೆ ಬಿಟ್ಟು ಹೌದ್ರಿ ಗೌಡ್ರ ಅವರೇ ಚಟನೆ ಹಿಂತವಲ್ಲ ನಿನ್ನು. ಇನ್ನೊಂದು ಮಾತು ಹೇಳಿದ ಏನು ಏನ್ ಹೇಳಿದ್ರಪ್ಪ ಏಕೆ ಪಾಟಿಸಿದ ಗನ್ ಅಂದ್ರೆ ಆ ಗನ್ ಅವ್ರು ತಗೊಂಡಿದ್ರೆ ಬಾಂಬ್ ಹೋಗ್ತೀನಿ ಈಗ ಗುಡಿಗೆ ಹೋಗ್ಬೇಕಂತ ಗೌಡ್ರ ಇದು ಎಲ್ಲಾರು ನಾವು ಇಲ್ಲೇ ಇದೇವ್ರಿ. ಮತ್ತೆ ಬಾಂಬಿಗೆ ಮಗು ಹೋದೆ ಅಂದ್ರೆ ನಿನಗೆ ಪ್ಯಾಕೆಟ್ ತನಕ ನೋಡ್ತಾರೆ ಇಲ್ಲೇ ಇಟ್ಬೋದು ನಿನಗೆ ನಮ್ಮ ಇಟ್ಟು ಮೇಲೆ ಬಿಡ್ತಾನೆ ನಮಗೂ ಕಥೆ ಎಲ್ಲ ಕತ್ತೆ ನಾನು ಹೌದು ಏನ್ ನೋಡಿದ್ರೆ ಅವರು ನನಗೆ ನಿನಗೆ ನಡೀಲಿ ನನಗೆ ಹಾಕ್ತೀನಿ ನಾನು ನಿನಗೆ ಹಾಕ್ತೀನಿ. ಹಾಗಾದ್ರೆ ಇಬ್ರು ಕೂಡ ಹಾಕೋತ ಹೋಗ್ರಿ ಆ ಕಡೆ ಹೋಗ್ಬಿಟ್ಟು ಕರೆ ಇಲ್ಲಿ ಕುಳಿತಕ್ಕಂಥ ತೆಲುಗು ಬಾಂಬ್ ಹೋಗ್ಬಿಡು ಮರೆ ಇಂಥ ಕೆಲಸ ಮಾಡ್ಬೇಡ. ಹೆಂಗಪ್ಪ ಗುರುವ ಶಿಷ್ಯರ ಮಾತಾಡ್ತಂದ್ರೆ ಹೆಂಗಪ್ಪ ಗುರು ಏನು ಪವಾಡಗಳನ್ನ ಮಾಡ್ದೆ ಅಂದು ಅವ್ರು ಹೇಳ್ತಾರ ಗುರುವನ ಪಾರ್ಟಿ ಹಿಡಿದಾರ ಅಂದಾಗ ಸರ್ ಹೇಳ್ತಾರ ಅವರು ಇಲ್ಲ ಇದಕ್ಕೆ ಒಪ್ಕೋತೀನಿ ನಾನು. ಗುರುವಿನ ಪಾರ್ಟಿ ಹಿಡಿದು ಏನು ಬೆಳೆಸ್ಲಿ ಅಂತ ನಾಕೆ ಮುಂದಿನ ಸರಿಯಾಗಿ ಬೆಳೆಸ್ತಾರ. ಮುಂದಿನ ಸಾರಿ ಬರೀ ಹಿಡ್ಕೊಂಡು ಬಿಟ್ಟಾನ ಕುರಿಪಿ ತಗೊಂಡು ಸಾಲಿ ಕೂತಾನ. ಸಾಲಿ ತೆಗೆದ ಮತ್ ಮುಂದೆ ಎಲ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಶಿಷ್ಯ ಏನು ಪವಾಡಗಳನ್ನ ಮಾಡ್ದ, ಏನೇನು ಪವಾಡ ಮಾಡ್ದ. ಒಂದು ವಾರ್ನಿಂಗ್ ಇಲ್ಲಿ ಕುಡಿತಕ್ಕಂಥ ದೈವಕ ಏನಪ್ಪ ಏನು ವಾರ್ನಿಂಗ್ ಕುಡ್ದಪ್ಪ ಅಂತಂದ್ರೆ ಇದು ಹೆಂಗದ ನನ್ನ ಪಾರ್ಟಿ ಅಪ್ಪ ಅಂತಂದ್ರ ಹೆಂಗಲ್ರಿಪ್ಪ ಮಾಳಿಂಗ್ರ ಏನು ಪವಾಡ ಮಾಡ್ದ. ಹೌದು ಅಮೋಕ್ಷದ ಮತ್ತೆ ಏನ್ ಪಾಡ ಇಲ್ಲಿ ಬರಬೇಡ ನೀ ಏನಿರ್ಬೇಕು ಗೊತ್ತಲ್ಲ ಬೇರೆಯವ್ರು ಏನು ಪವಾಡ ಮಾಡ್ದ. ಹೌದು ಹೊರಗವ್ರಿ ಸುಮ್ಮನಿಂಗ ಏನು ಪವಾಡ ಮಾಡ್ದ, ಏನು ಪವಾಡ ಮಾಡ್ದ. ಇದನ್ನ ಅಲ್ಲಿರ್ಬೇಕು ಮ್ಯಾಲ ಪರಮಾತ್ಮಂದು ಗುರುವಿನ ಸ್ಥಾನವಾಗಿರ್ಬೇಕು. ಎಲ್ಲರೂ ಬಂದು ಮಾಳಿಂಗ್ರ ಏನ್ ಮಾಡ್ದ ಅಮೋಕ್ಷದ ಮತ್ತೆ ಅವನ ಪವಾಡ ಹೇಳ್ಬೇಡ. ಹೌದು ಅದು ಶಿಷ್ಯನ ಪಾರ್ಟಿ ಅಲ್ಲ ಶಿಷ್ಯನ ಪಾರ್ಟಿ ಅವರು ಹೌದು ಹೆಂಗಪ್ಪ ಅಂತ ಕೇಳಿದ್ರೆ ಗುರುವಿನ ಕೆಲಸ ಬರೀ ಕಾಡುವ ತಮ್ಮ ಶಿಶು ಮಕ್ಕಳು ಹೆಂಗ್ ಕಾಡೋದದ, ಶಿಶು ಮಕ್ಕಳು ಹೆಂಗ್ ಕುಡ್ಬೋದದ. ಏನೇನು ಕೊಟ್ಟಿಲ್ಲ. ಹೌದು ಶಿಷ್ಯ ತಗೊಳ್ಳಾರ್ದೆ ಬಿಟ್ಟಿಲ್ಲ. ಏನು ಕೊಟ್ಟನ ಗುರುವ ಏನು ಕೊಟ್ಟಿಲ್ಲ. ಗುರುವ ಏನು ಕೊಟ್ಟಿಲ್ಲ. ಶಿಷ್ಯ ತಗೊಳ್ಳಾರ್ದೆ ಬಿಟ್ಟಿಲ್ಲ. ಹಿಂದಾಗ ನಿಂತು ಪಾಟಿಕಲ್ ತೋರಿಸ್ತಾನೆ ದೇವ್ರ ಹೋಗ್ತದೆ ಇದು ರೋಡ. ಹೌದು ಅದಕ್ಕೆ ಯಾರು ಹೋಗೋರು ಶಿಷ್ಯನೇ ಹೋಗ್ಬೇಕು. ಹೌದು ಹೌದು ನೀವು ಹೋಗ್ಬೇಕಾಗಲ್ಲ ಬರೀ ಹೇಳುದು ಹೇಳುದು ಬರೀ ಕಾಣುದು ತಗದ ಹೆಂಗಪ್ಪ ಅಂತ ಕೇಳಿದ್ರು ತಮ್ಮ ಶಿಷ್ಯಂದು ಹಂಗ್ರಪ್ಪ ಒಂದೇ ಒಂದು ಉದಾಹರಣೆ ಕೊಟ್ಟ ಬಾಳ ಮಾತಾಡಿ ದೈವಕ್ಕೆ ವಜ್ಜ ಬಾಳ ಮಾತ ಬಾಳ ಮಾತಾಡಕತ್ರ ಇನ್ನೂ ಒಂದು ಗಂಟೆ ಹೋಗತಿ ಮಾತಾಡೋದು ಹೆಂಗ ಸೂಕ್ಷ್ಮ ಮೇಲೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗಪ್ಪ ಶಿಷ್ಯ ಬೆಳೆದು ಕಬೀರದಾಸ ಮಹಾರಾಜರು ಒಂದು ಕಡೆ ಹೇಳ್ತಾರ ಏನಂತ ಹೇಳಿದ್ರು ಕಬೀರದಾಸ ಏನು ಸಂತನು ಕಬೀರದಾಸ ಮಹಾರಾಜ ಹೌದು ಒಬ್ಬ ಗುರುಗಳಲ್ಲಿ ಒಂದು ಆಶೀರ್ವಾದ ತಗೊಳಕ್ ಹೋಗಿದ್ರು ಅವರು. ಕಬೀರದಾಸ ಮಹಾರಾಜರು ಗುರುಗಳ ಕಡೆ ಆಶೀರ್ವಾದ ತಗೊಳಕ್ ಹೋಗಿದ್ರು. ಆಶೀರ್ವಾದ ತಗೊಳಕ್ ಹೋದ್ರು. ಗುರುಗಳು ಯಾರ ಪೈಕಿದ್ರಪ್ಪ ಅಂತಂದ್ರೆ ಬ್ರಾಹ್ಮಣರ ಪೈಕಿ ಗುರುಗಳಿದ್ರು. ಹೌದು ಹೌದು ಆ ಬ್ರಾಹ್ಮಣರ ಪೈಕಿ ಮಂದಿ ಎಲ್ಲರೂ ಕೂಡಿಕೆ ಗಬಲ ಮಾಡಿ ಒಟ್ಟೆ ಉಪದೇಶ ಕೊಡುವನ ಸಣ್ಣ ಕುಂದವನ ಕಬೀರ ಹೌದು ಆ ಉಪದೇಶ ನೀವು ಕೊಡ್ಲಾಕ್ ಹೋಗ್ಬೇಡ ಕೊಟ್ಟೆ ಅಂದ್ರೆ ನಮ್ ತಾಕತ್ತದ ಹರಕತ್ತ ಹೌದು ಹೌದು ಹರಕತ್ತ ಕಾಲಕವ ಒಟ್ಟೆ ಕೂಡಿಲ್ಲ ಯಾರು ರಾಮದಾಸ್. ಹೌದು ಹೌದು ರಾಮದಾಸ್ ಅದರೊಳಗೆ ಸಮರ್ಥ ರಾಮದಾಸ್ ಬ್ರಾಹ್ಮಣರ ಪೈಕಿ ಇದ್ನವು. ಹೌದು ಸಮರ್ಥ ರಾಮದಾಸನ ಬಳಿ ಗುರುಗಳ ತಗೋಬೇಕಂತ ಕಬೀರ್ ಹಿಡಿದ್ನಲ್ಲ ಹೌದು ಅಲ್ಲಿ ಕೊಡ್ಲಿಲ್ಲ. ನಮ್ಮ ಮಂದಿ ಬಂದು ತಕರಾರು ಮಾಡ್ತಾರ ತಮ್ಮ ಯಾಕ್ರಿ ಗದ್ದಲ ಮಾಡ್ಬೇಡ್ರಿ ಏನು ಬ್ಯಾಸರ ಬಿಟ್ಬಿಡ್ತೀನಿ. ಏನಾದ್ರೂ ಒಟ್ಟೆ ಬಿಡಬಾರ್ದು ಗುರುವಿನಲ್ಲಿ ನಾವು ಉಪದೇಶ ತಗೊಳ್ಳಬೇಕಂತ ಹೇಳಿ ಪಣ ಕೊಟ್ಟು ಹೌದು ಅವಾಗ ಏನ್ ಮಾಡ್ದಪ್ಪ ಸಮರ್ಥ ರಾಮದಾಸರು ಬರೋಬ್ಬರಿ 4-3 ಗಂಟೆಕ ಸೋಪನ ಬಾಯಿ ಹೋಗಿ ನೀರು ತುಂಬ್ಕೊಂಡ್ಬಂದು ಗುರುನಾಥನ ಸೇವೆ ಮಾಡ್ತಿದ್ರು ಭಗವಂತ. ಸೋಪನ ಬಾಯಿ ಹೋಗಿ ಜಳಕ ಮಾಡಿ ನೀರು ತುಂಬ್ಕೊಂಡ್ ಬರ್ತಿದ್ರು. ಕಬೀರದಾಸ ಏನ್ ಮಾಡ್ದಪ್ಪ ಅಂತಂದ್ರೆ ಹೋಗಿ ಸೋಪನ ಬಾಯಿ ಪ್ಯಾಂಟನ್ಗೆಲ್ಲ ಗುತ್ತು ಕಟ್ಟಿದ್ದು ಬಿಟ್ಟು ಹೆಂಗೆ ಅಂದ್ರೆ ಬಂದು ಗುರು ತಲೆ ಮೇಲೆ ಕಾಯಿ ಇಡ್ತಾನೆ. ಕಾಲಿಟ್ಟು ಹೋಗಿ ನೀರು ತುಂಬ್ಕೊಂಡ್ ಬರ್ತಾರಂತ ತೋಟಿಗೆಲ್ಲ ಗಾಡಿ ಬಿದ್ದು ಕಾಲಿಟ್ಟು ಹೋಗಿ ನೀರು ತುಂಬ್ಕೊಂಡ್ ಬರ್ತಾನೆ. ನನಗೆ ಅವನ ಆಶೀರ್ವಾದ ಆಗ್ತದ ನಾ ಅವನ ಶಿಷ್ಯ ಆಗ್ತೀನಿ ಅಂತ. ಹೌದು ಹೌದು ಅವಾಗ ಅಂದ ಕಾಲಕ್ಕ ಹೋಗಿ ಬರೋಬ್ಬರಿ ಪ್ಯಾಂಟನ್ಗೆಲ್ಲ ಗುತ್ತು ಕಟ್ಟಿದ್ದ ಕಬೀರ. ಅವಾಗ ಗುರು ಬಂದು ಹೋಮ್ ನಮ್ಮ ಸೇವೆ ಹರಿನಾರಾಯಣ ಅನ್ನುತ್ತ ಹೌದು ರಾಮದಾಸರು ಬಂದು ಒಳಗೆ ಇಳ್ಕೊತ್ ಹೋಗೋದಾಗ ಡುಬ್ಬುರಿನ ಕಾಲಿಟ್ಟು ಹೋಗಿ ಆ ನೀರು ತುಂಬ್ಕೊಂಡು ಹೋಗಿ ಜಳಕ ಮಾಡಿ ನೀರು ತುಂಬ್ಕೊಂಡು ಮಾತ್ರ ಹೋಗ್ಬಿಟ್ರು. ಹರಿನಾರಾಯಣ ಮತ್ತೆ ಮ್ಯಾಗ ಬಂದ್ರು ಹೀಗಾಯ್ತು ಇವಂಗ. ಹೌದು ಹೌದು ಹೀಗಾಗಿ ಸಂತೋಷ ಕುಡಿಬೇಕಂತ ಯಾರು ಕಬೀರ ಕಬೀರ ಅಂದ್ರೆ ಉಪದೇಶ ಆಯ್ತು
ನನಗ ತಿಳ್ಕೊಂಡ ಉಪದೇಶ ಅಂತ ತಿಳ್ಕೊಂಡು ಅಟ್ಟೆ ಗಪ್ಪಾಗಿರ್ತಮ್ಮ. ಹೌದು ಊರಾಗ ಬಂದು ಊರ್ ತುಂಬ ವರ್ಣ ಮಾಡಕತ್ತ. ಹೌದು ಹೌದು ನನ್ನ ಗುರು ರಾಮದಾಸ ಶಿಷ್ಯನಾಗ ನನಗೆ ಆಶೀರ್ವಾದ ಮಾಡ್ಯಾರ. ನನಗೆ ಗುರುಬೋದ್ ಕೊಟ್ಟಿವ. ಹೌದು ಹೌದು ಗುರುಬೋದ್ ಕೊಟ್ಟಂದಾಗ ಬ್ರಾಹ್ಮಣರ ಮಂದಿಗೆ ಸಿಟ್ಟು ಬಂತು. ಹಾ ಹಾ ಇಟ್ಟೊಂದು ತಾಕೀತು ಮಾಡಿ ಹೇಳಿ ಇವ್ ರಾಮದಾಸ್ಗೆ ಅವ್ನ ಉಪದೇಶ ಕೊಡಬಾರತ್ ಹೇಳಿ ನಮ್ಮ ಮಾತು ಮೇಲೆ ಹಂಗ್ ಕೊಟ್ಟ ಇವ. ನಾನು ಮಾತು ಮೇಲೆ ಸಾಣುತ್ತಂದ ನೀವು ಉಪದೇಶ ಕೊಟ್ಟಿ ಅಂದಾಗ ಹೆಂಗ್ ಕೊಟ್ಟೆ ಬಂದ್ ಕೈ ಹಾಕಿರ್ತಮ್ಮ. ಹೌದು ಅವಾಗ ಕಂಡಾಪಟ್ಟಿ ಜನ ಊರಾಗ ಕುಡಿತು. ಊರ್ದಾಗ ಎಲ್ಲ ಕುಡಿತು. ನಾ ಕೊಟ್ಟಿನ ನಿನಗ ಕೊಟ್ಟಿಲ್ಲ ಓದ್ತೀವ ರಾಮದಾಸ್ ಹತ್ತಿದ್ದ. ಹೌದು ಏನ್ ನೀವು ಕೊಟ್ಟಿವಿ ನನಗತ್ತ ಇವ ಕಬೀರ್ ಎತ್ತಿದ್ದ. ಹೌದು ಹೌದು ಅವಾಗ ಹಿಂಗ ಆದ್ರ ಮುಂದ ರಾಮದಾಸ್ ಮಹಾರಾಜರಿಗೆ ಸಿಟ್ಟು ಬಂದು ದೊಡ್ಡ ಹಿಡಿಗೆಲ್ಲ ತಗೊಂಡು ಹೌದು ಬರೋಬ್ಬರಿ 1000 ಜನ ಕುಡಿದು 1000 ಜನ ನಿತ್ತ ಕಲ್ಲಿ ಹೋಗ ಯಾರಿಗೆ ಕಬೀರ್ಗ ಹೌದು ಹೌದು ಹೊಡೆದ ಯಾಕೆ ಹೋಗಕ್ಕೆ ತಲೆ ರಕ್ತ ಸುರಿತದ ಒಂದು ಸಾಲ. ಹೌದು ಆದ್ರೂ ರಾಮ ಕಬೀರ್ ಕುಡಿಲಕತ್ತ ಮುಂದ್ಯಾಗ. ಹೌದು ಹೌದು ಕಬೀರ್ ರಾಮದಾಸ್ ಮಹಾರಾಜ ಏನಂದ್ರು ಯಾವ ಇಂಥ ದೊಡ್ಡ ಕಲ್ಲಿ ಹೋದ್ರು ಸಹಿತ ಕುಡಿತಲ್ಲ ನೀ ಎಂತವ ಇರ್ಬೇಕಂತ ಹೇಳ್ಕೊಂಡ್ರ ಅಂದಾಗ ಅವಾಗ ಹೇಳ್ತಾನ ನನ್ನ ಮಾತ. ಯಪ್ಪ ಭಗವಂತ 3 ಗಂಟೆಕ ನಾನು ಸೋಪನ ಮನ್ಯಾಗ ಬರ್ತಾರ ಗಲ್ಲಿನಾಗ ಬಿದ್ದಿದ್ದೆ. ನಾನು ಹೆಗಲ ಮೇಲೆ ಕಾಲು ಕೊಟ್ಟು ಹೋಗಿದ್ದೀನಿ. ಆ ಕತ್ತಲ ಯಾರು ನೋಡಿದ್ದಿಲ್ಲ. ಕತ್ಲ ಯಾರು ನೋಡಿದ್ರೆ ಇಂಥ ತೊಂದರೆ ಸರವಾಗ ಹೌದು ಹೌದು ಕಿಟಕಲ್ ಹಿಡಿದು ಹೊಡೆದ ಆಶೀರ್ವಾದ ಮಾಡಿದಲ್ಲ. ಓ ಭಗವಂತ ನನ್ನ ಅಂತ ಪೂರ್ವ ಜನ್ಮದ ಪುಣ್ಯ ಅಂದ. ಹಂಗಂತ ಪೂರ್ವ ಜನ್ಮ ಮತ್ತೆ ಇದಕ್ಕಿಂತಲೂ ಎಂತ ಉಪದೇಶ ಬೇಕಂದ. ಹೌದು ಹೌದು ಇದು ಯಾರ ಶಕ್ತಿ ಪಕ್ಕಂದ್ರೆ ಶಿಷ್ಯ ಶಕ್ತಿ ಏನ್ ಮಾಡ್ಯಾರ ರಾಮದಾಸ್. ಏನು ಉಪದೇಶನ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಕಲಿತು ಹೊರಗೆ ಶಿಷ್ಯ ಮೇಲೆ ಅಂತ ಪವರ್ ಅಂತ ನೋಡ್ ಬರ್ತಿತ್ತು. ಅಂತ ಭಕ್ತಿಲಿಂದ ಶಿಷ್ಯ ಶ್ರೇಷ್ಠ. ಹೌದು ಮುಂದಿನ ಸಂಜೆ ಶಿಶುನ ಶರತ್ ಏನು ಮಾಡ್ದ. ಹಲವು ಮಗಳು ಕೂಡ ಎಲ್ಲ ನಿಂಗೆ ಏನು ಮಾಡ್ದ. ಮಾಳಿಗ್ರ ಏನ್ ಮಾಡ್ದ. ಮಾಳಿಗ್ರ ಏನು ಮಾಡ್ದ ಮತ್ತೆ ಅಮೋಕ್ಷತೆ ಏನು ಮಾಡ್ದ. ಏನ್ ಮಾಡ್ದ. ಏನೇನು ಪೌಡಗಳನ್ನು ಮಾಡಿ ಕೀರ್ತಿಯನ್ನು ಬೆಳೆಸ್ಕೊಂಡು ಹಳ್ಳಿ ಹಳ್ಳಿಗೆ ಬೆಳಿಗುಡಿ ಕಟ್ಕೊಂಡು ಈ ಸದ್ಯಕ್ಕೆ ಕಾಯಿ ಕರ್ಪುರ ಮಾಡ್ತಾರೆ ಸಿದ್ಧರು. ಈ ಗುರುನಾಥ್ ಏನು ಮಾಡ್ದ ಎಂತ ಕೆಲಸ ಮಾಡ್ದ ಅಂತಕ್ಕಂಥದ್ದು ಮುಂದಿನ ಸಂದಿಗೆ ಹೇಳೋದಾಗ ಕುಡಿ ಇತ್ತಂದ್ರೆ ಮುಂದಿನ ಸಂದಿಗೆ ಹೇಳ್ಕೊತವ ಹೇಳ್ತಾ ಹಿಂಗೆ ವಾದ ನಡೀಲಿ. ಯಾಕಂತ ಕೇಳಿದ್ರೆ ಇನ್ನ ಬೇರೆ ಬೇರೆ ತಲೆಗದ ಮತ್ತೆ ಹೇಳ್ತೀನಿ. ಮುಂದಿನ ಸಂದಿ ಕಚ್ಚಿ ಮುಚ್ಚಿ ಕಾಯಿ ಇಟ್ಕೊಂತ ಬಂದ ಮಗ ಹೆಂಗೆ ಹಾಕ್ಸಲ್ಲ ಬಿಡೋಣ. ಹೌದಾ ಸತ್ಯ ಮಾತ್ರ ಕೈ ಸಬದಾಗ ಕೈ ಎತ್ತಿ ಹೇಳ್ತೀನಿ. ಹೌದು ಹೌದು ಮುಂದಿನ ಸಲಿಗೆ ಬಾಳ ರೋಗ್ ಹಿಡಿದು ಗುರುನಾಥ್ ಏನು ಪವಾಡಗಳನ್ನು ಮಾಡ್ದಂತಕ್ಕಂಥ ಮುಂದಿನ ಸಲಿಗೆ ಹೇಳುವಾಗ ಶಿಷ್ಯರ ಪಾರ್ಟಿ ಮತ್ತ ನಮ್ಮ ಪಾರ್ಟಿ ಬೆಳೆಸೋದ ನಾವು ಬೆಳೆಸುವಾಗ ಬಾಳ ಮಾತಾಡ ದೇವಪ್ಪ ಚಾಲನಲ್ಲಿ 400 ಚಾಲ ಹಾಡಿ 400 ಚಾಲ ಮಾಡಿ ಸರಜೋಡಿ ಕಲಾವಂತರು ಇಪ್ಪಾಳೆ ಹೋಗ್ಲಿ ಹೋಗ್ಲಿ ಏನು ಕುಬಿ ಇದ್ದಿದ್ದರಿಂದ ನೀವು ಮಾಡ್ಕೋತ ಹೇಳ್ತಾ 400 ಚಾಲನ ಹಾಕ್ತಾ. ಹೌದು